ಕಾವೇರಿ ಜಲಾನಯನ ವ್ಯಾಪ್ತಿಯಲ್ಲೂ ಕೂಡ ನಿರೀಕ್ಷಿತ ಪ್ರಮಾಣದಲ್ಲೂ ಮಳೆಯಾಗ್ತಾ ಇಲ್ಲ. ರಾಜಧಾನಿ ಬೆಂಗಳೂರಿಗೆ ಇದರಿಂದಾಗಿ ಜಲಕಂಟಕ ಕಾದಿದೆಯಾ ಅನ್ನೋ ಆತಂಕ. ಕಾವೇರಿ ಜಲಾನಯನ ವ್ಯಾಪ್ತಿಯಲ್ಲಿ ಮಳೆ ಬರ್ತಾ ಇಲ್ಲ. ಕಾವೇರಿ ಜಲಾನಯನ ವ್ಯಾಪ್ತಿಯ 4 ಡ್ಯಾಮ್ಗಳು ಕೂಡ ಬರಿದಾಗಿದ್ದಾವೆ. ಕಾವೇರಿ ನೀರಾವರಿ ನಿಗಮಕ್ಕೆ ಈಗ ಪತ್ರ ಬರೆಯಲಾಗಿದೆ. ಬೆಂಗಳೂರು ಮಹಾನಗರವನ್ನ ದೃಷ್ಟಿಯಲ್ಲಿಟ್ಟುಕೊಂಡು ನೀರನ್ನ ಸಂಗ್ರಹಿಸಿಟ್ಟುಕೊಳ್ಳಿ. ಅದರ ಅರ್ಥ ಏನು ಅಂತಂದ್ರೆ ಕೃಷಿ ಚಟುವಟಿಕೆಗಳಿಗೆ ನೀರು ಕೊಡಬೇಡಿ. ಮಹಾನಗರದ ಕುಡಿಯೋ ನೀರಿನ ಉದ್ದೇಶಕ್ಕೋಸ್ಕರ ನೀರನ್ನ ಸಂಗ್ರಹಿಸಿಟ್ಟುಕೊಳ್ಳಿ. ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗ್ತಿಲ್ಲ. ಕೆಆರ್ಎಸ್ಗೆ ದೊಡ್ಡ ಪ್ರಮಾಣದ ಹರಿವಿಲ್ಲ. ಹಾರಂಗಿಯಲ್ಲಿ ನೀರಿಲ್ಲ. ಹೇಮಾವತಿಗೂ ದೊಡ್ಡ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇಲ್ಲ. ಈ ಕಡೆ ಕಬಿನಿಯೂ ಕೂಡ ಭರ್ತಿಯಾಗಿಲ್ಲ. ಇಡೀ ರಾಜ್ಯದಲ್ಲೇ ಮೊದಲು ಭರ್ತಿಯಾಗುವಂತ ಜಲಾಶಯ ಕಬಿನಿ ಜಲಾಶಯ. ಅದಕ್ಕೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಇನ್ಫ್ಲೋ ಇಲ್ಲ. ಕೆಆರ್ಎಸ್ಗೆ ಇನ್ಫ್ಲೋ ಇಲ್ಲ. ಹೇಮಾವತಿಗಿಲ್ಲ. ಹಾರಂಗಿಗೂ ಕೂಡ ಇನ್ಫ್ಲೋ ಇಲ್ಲ. ಕಾವೇರಿ ಜಲಾನಯನ ವ್ಯಾಪ್ತಿಯ 4 ಡ್ಯಾಮ್ಗಳು ಕೂಡ ಕಳೆದ ವರ್ಷ ಕಂಪೇರ್ ಮಾಡಿದರೆ ಏನೂ ಅಲ್ಲ ಅನ್ನುವಂಥ ಸ್ಥಿತಿಯಲ್ಲಿದೆ. ಇದನ್ನೇ ನಂಬ್ಕೊಂಡಿರೋದು ಇಡೀ ಬೆಂಗಳೂರು. ಸೊ ಬೆಂಗಳೂರಿಗೂ ಕೂಡ ಕುಡಿಯೋ ನೀರಿನ ಸಮಸ್ಯೆ ಆಗೋದು ನಿಶ್ಚಿತವಾಗಿ ಕಾಣ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.